ಫ್ರೆಂಡ್ಸ್, ದೀಪಾವಳಿ ಹಬ್ಬ ಬರ್ತಾ ಇದೆ. ನಾವು ದೀಪಾವಳಿ ಹಬ್ಬಕ್ಕಾಗಿ ನಾನಾ ತಯಾರಿಗಳನ್ನು ಮಾಡ್ತೀವಿ. ವಿಶೇಷವಾಗಿ ವಿವಿಧ ಖಾದ್ಯಗಳನ್ನು ಮಾಡ್ತೀವಿ. ನಮ್ಮ ಸೌಂದರ್ಯ ಕೂಡ ವೃದ್ಧಿಸುತ್ತೇವೆ. ವಿಶೇಷವಾಗಿ ನಮ್ಮ ಸೌಂದರ್ಯವನ್ನು ವೃದ್ಧಿಸಲು ನಾವು ಉಪ್ಟನನ್ನು ತಯಾರಿಸ್ತೀವಿ. ಇದು ನಮ್ಮ ಸೌಂದರ್ಯವನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಮನೆಯಲ್ಲಿ ಉಪ್ಟನ್ ತಯಾರಿಸೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಉಪ್ಟನನ್ನು ನೀವು ಚಿಕ್ಕವರಿಂದ ಹಿಡಿದು ದೊಡ್ಡವರು ಕೂಡ ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಇದು 100% ನ್ಯಾಚುರಲ್, ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ತುಂಬ ಈಸಿಯಾಗಿ ಇದನ್ನು ಮಾಡ್ಬೋದು. ಫ್ರೆಂಡ್ಸ್, ಈ ಹೋಮ್ ಮೇಡ್ ಉಪ್ಟನಿನ ರಿಸಲ್ಟ್ ತುಂಬಾ ಅತ್ಯದ್ಭುತವಾಗಿದೆ. ಇದರ ರಿಸಲ್ಟ್ ನೀವು ಒಂದೇ ವಾಶ್ನಲ್ಲಿ ನೋಡ್ತೀರಾ. ಸೊ ಹಾಗಾಗಿ ಫ್ರೆಂಡ್ಸ್, ನೀವು ಕೂಡ ಇದನ್ನು ಟ್ರೈ ಮಾಡಿ. ನೀವಲ್ಲದೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳಲ್ಲಿ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಸೊ ತಡೆ ಯಾಕೆ, ಇವತ್ತಿನ ಅಮೇಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕ್ಲೀನ್ ಪಾತ್ರೆಯಲ್ಲಿ ನಾನು 2 to 3 ಟೇಬಲ್ ಸ್ಪೂನಷ್ಟು ಮಸೂರ್ ದಾಲನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಈ ಮಸೂರ್ ದಾಲ್ ಎಲ್ಲ ಗ್ರೋಸರಿ ಶಾಪ್ನಲ್ಲಿ ತುಂಬ ಈಸಿಯಾಗಿ ಅವೈಲೇಬಲ್ ಇದೆ. ಮಸೂರ್ ದಾಲ್ನಲ್ಲಿ ಹೇರಳವಾಗಿ ನ್ಯೂಟ್ರಿಯೆಂಟ್ಸ್, ಮಿನರಲ್ಸ್, ವಿಟಮಿನ್ಸ್ಗಳು ಕಂಡುಬರುತ್ತೆ. ಇದು ಒಂದು ನ್ಯಾಚುರಲ್ ಎಕ್ಸ್ಫೋಲಿಯೇಟರ್ ಅಥವಾ ಕ್ಲೆನ್ಸರ್ ಅಂತ ಹೇಳ್ಬೋದು. ಇದರಲ್ಲಿರುವಂಥ ಬ್ಲೀಚಿಂಗ್ ಪ್ರಾಪರ್ಟಿಯಿಂದ ಸ್ಕಿನ್ನನ್ನು ಲೈಟನ್ ಮಾಡುತ್ತೆ. ಸ್ಕಿನ್ನನ್ನು ಈವನ್ ಟೋನ್ ಕೂಡ ಮಾಡುತ್ತೆ. ಸೆಕೆಂಡ್ ಇಂಗ್ರೀಡಿಯೆಂಟ್ 2 ಟೇಬಲ್ ಸ್ಪೂನಷ್ಟು ಚನಾ ದಾಲ್ ಅಂದರೆ ಕಡಲೆಬೇಳೆಯನ್ನು ತಗೊಳ್ತಾ ಇದ್ದೀನಿ. ಕಡಲೆಬೇಳೆ ನ್ಯಾಚುರಲ್ ಕ್ಲೆನ್ಸರ್ ಆಗಿ ಕೆಲಸ ಮಾಡುತ್ತೆ. ಮುಖದಲ್ಲಿ ಆಗಿರುವಂಥ ಡರ್ಟ್, ಪೊಲ್ಯೂಟ್, ಇಂಪ್ಯೂರಿಟೀಸ್, ಡೆಡ್ ಸೆಲ್ಸನ್ನು ತುಂಬ ಈಸಿಯಾಗಿ ರಿಮೂವ್ ಮಾಡಿ ಸ್ಕಿನ್ನನ್ನು ಲೈಟ್ ಆ್ಯಂಡ್ ಬ್ರೈಟನ್ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ 3 ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದೊಂದು ಪಾಪ್ಯುಲರ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಬಿಕಾಸ್ ತುಂಬ ಜನ ಕೋರಿಯನ್ಸ್ ಈ ರೈಸ್ ಫೇಸ್ ಮಾಸ್ಕನ್ನು ಅಪ್ಲೈ ಮಾಡ್ತಾರೆ. ಬಿಕಾಸ್ ಇದರಲ್ಲಿರುವಂಥ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಹಾಗೂ ಸ್ಕಿನ್ ವೈಟನಿಂಗ್ ಪ್ರಾಪರ್ಟೀಸ್ ಇದು ಸ್ಕಿನ್ನಲ್ಲಿ ಆಗಿರುವಂಥ ಬ್ಲೆಮಿಷಸ್, ಆ್ಯಕ್ನಿಯನ್ನು ರಿಡ್ಯೂಸ್ ಮಾಡಿ ಸ್ಕಿನ್ನನ್ನು ಕ್ಲಿಯರ್ ಆ್ಯಂಡ್ ಬ್ರೈಟನ್ ಮಾಡುತ್ತೆ. ಇದ್ರ ಜೊತೆಗೆ ಇವಾಗ ನಾನು 4 ಬಾದಾಮಿ ಹಾಗೂ ಒಂದು ಚಿಕ್ಕ ಪೊಟ್ಯಾಟೋನ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಆರೆಂಜ್ ಪೀಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಶ್ ಆರೆಂಜ್ ಪೀಲ್ ಇಲ್ಲ ಅಂತಂದರೆ ನೀವು ನಿಮ್ಮ ಹತ್ರ ಡ್ರೈ ಆಗಿರುವಂಥ ಆರೆಂಜ್ ಪೀಲ್ ಪೌಡರ್ ಇದ್ದರೂ ಕೂಡ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಅರಿಶಿಣವನ್ನು ಸೇರಿಸಿದ್ದೀನಿ. ಎಣ್ಣೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಸ್ಮೂತ್ ಪೇಸ್ಟನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಪ್ರಿಪೇರ್ ಆದ ನಂತರ ನೀವು ಇದನ್ನು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ರೆಫ್ರಿಜರೇಟರಲ್ಲಿ 3 ರಿಂದ 4 ದಿನ ಇಟ್ಟು ಈಸಿಯಾಗಿ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇದನ್ನು ಯಾವಾಗ ಹಾಗೂ ಹೇಗೆ ಬಳಸೋದು ಅಂತ ನೋಡೋಣ. ಫ್ರೆಂಡ್ಸ್, ಇದನ್ನು ನೀವು ಆ್ಯಸ್ ಅ ಫೇಸ್ ವಾಶ್ ಅಥವಾ ಕ್ಲೆನ್ಸರ್ ಆಗಿಯೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಫೇಸ್ ಪ್ಯಾಕ್ ಆಗಿಯೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಮೊದಲಿಗೆ ಕ್ಲೆನ್ಸರ್ ಆಗಿ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಪ್ರತಿನಿತ್ಯ ನಿಮ್ಮ ಫೇಸ್ ವಾಶ್ ಬದಲಿಗೆ ಈ ಉಪ್ಟನನ್ನು ಬಳಸೋದ್ರಿಂದ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ನಿಮ್ಮ ವೆಟ್ ಫೇಸ್ ಮೇಲೆ ಯಾವ ರೀತಿ ನೀವು ನಿಮ್ಮ ಫೇಸ್ ವಾಶನ್ನು ಯೂಸ್ ಮಾಡ್ತೀರಾ ಅದೇ ರೀತಿಯಾಗಿ ಇದನ್ನು ಯೂಸ್ ಮಾಡಿ. ಈ ರೀತಿಯಾಗಿ ನೀವು ಪ್ರತಿದಿನ ಮಾಡ್ಕೊಳ್ತಾ ಬಂದಲ್ಲಿ ಖಂಡಿತವಾಗಿಯೂ ನಿಮ್ಮ ಸ್ಕಿನ್ ಲೈಟ್ ಆಗ್ತಾ ಬರುತ್ತೆ, ಸ್ಕಿನ್ ಟೋನ್ ಎನ್ಹಾನ್ಸ್ ಆಗ್ತಾ ಬರುತ್ತೆ. ಎರಡನೇದಾಗಿ ಇದನ್ನು ಫೇಸ್ ಪ್ಯಾಕ್ ಆಗಿ ಯಾವ ರೀತಿ ಯೂಸ್ ಮಾಡೋದು ಅಂತ. ವಾರದಲ್ಲಿ 2 ರಿಂದ 3 ಸಲ ಇದನ್ನು ಒಂದು ಥಿಕ್ ಲೇಯರ್ನಲ್ಲಿ ನಿಮ್ಮ ಫೇಸ್ ಹಾಗೂ ನೆಕ್ನಲ್ಲಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನಂತರ ನ್ಯಾಚುರಲಿ ಇದನ್ನು ಡ್ರೈ ಆಗಲು ಬಿಡಿ. ಡ್ರೈ ಆದ ನಂತರ ನಾರ್ಮಲ್ ವಾಟರ್ನಿಂದ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಖಂಡಿತವಾಗಿಯೂ ಇವತ್ತಿನ ಈ ರೆಮಿಡಿ ಟ್ರೈ ಮಾಡಲೇಬೇಕು. ನೀವಲ್ಲದೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಹಾಗೂ ಫ್ರೆಂಡ್ಸ್ಗಳಲ್ಲಿಯೂ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅನಿಸಿದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಸೊ ಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.